ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಳಶ ಪೂಜೆ ಮಾಡೋದಕ್ಕೆ ಯಾವ ಥರ ಕಳಶನ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ನೋಡ್ತೀರಾ. ಇದನ್ನೂ ವಿಡಿಯೋ ಮಾಡಿ ಹಾಕಬೇಕಾ ಅಂತ ಅನ್ಕೋಬೇಡಿ. ಇದು ನಮ್ಮ ಕಲ್ಚರ್ ಆ್ಯಂಡ್ ಇದು ಇಂಡಿಯನ್ ರಿಚುವಲ್ಸ್. ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟ ಪದ್ಧತಿಗಳನ್ನು ಮತ್ತು ನಮ್ಮ ಸಂಪ್ರದಾಯಗಳನ್ನು ಬಿಡಬಾರದು, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗಿನ ಜನ್ರೇಷನ್ಗಂತೂ ಮಾಡರ್ನ್ ಲೈಫ್ನ ಲೀಡ್ ಮಾಡೋದು ತುಂಬಾ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಮದುವೆ ಅಂದರೆ ಜಸ್ಟ್ ಹಳದಿ, ಸಂಗೀತ್, ಮೆಹಂದಿ ಆ್ಯಂಡ್ ಯಾವುದೋ ಒಂದು ಫಂಕ್ಷನ್ ಹಾಲಲ್ಲಿ ತಾಳಿ ಕಟ್ಕೊಂಡು ಒಂದು ರಿಸೆಪ್ಷನ್ ಮಾಡ್ಕೊಂಡು ಬಂದುಬಿಡೋದು ಅಂತ ಅಂದ್ಕೊಳ್ತಾರೆ. ನೋ, ಅದ್ರ ಹಿಂದೆ ತುಂಬ ಸೈನ್ಸ್ ಇರುತ್ತೆ. ಆ್ಯಂಡ್ ಸುಮ್ಮನೆ ನಮ್ಮ ಹಿರಿಯರು ಒಂದು ಪದ್ಧತಿಗಳನ್ನ ಇಟ್ಟಿರೋದಿಲ್ಲ. ನಮ್ಮ ಹಿರಿಯರು ಇಟ್ಟಿರೋ ಅಂಥ ಪದ್ಧತಿಗಳ ಹಿಂದೆ ಒಂದು ಸೈನ್ಸ್ ಇದ್ದೇ ಇರುತ್ತೆ. ಬಟ್ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಈಗಲೂ ಈ ಜನ್ರೇಷನಲ್ಲೂ ಇದನ್ನೆಲ್ಲ ಫಾಲೋ ಆಗ್ತೀವ ಅಂದರೆ ಹೌದು, ನಮ್ಮ ಹಳ್ಳಿಗಳ ಕಡೆ ಫಾಲೋ ಹಾಗೇ ಆಗ್ತೀವಿ. ನಿಮ್ಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿರೋರು ಈ ಥರ ಪದ್ಧತಿಗಳು ನಿಮ್ಮ ಕಡೆ ಇಲ್ಲ ಅನ್ನೋದಾದರೆ ನಮ್ಮ ಕಡೆ ಯಾವ ಥರ ಇದೆ ಈ ಥರದ ಪದ್ಧತಿಗಳು ಅಂತ ತಿಳ್ಕೊಳ್ಳಿ. ಹಾಗೆ ನಮ್ಮ ಹಿರಿಯರು ಯಾಕೆ ಈ ಥರ ಪದ್ಧತಿಗಳು ಇಟ್ಟಿದ್ದಾರೆ, ಇದ್ರ ಹಿಂದೆ ಏನಿದೆ ಸೈನ್ಸ್ ಅಂತ ಏನಾದರೂ ಗೊತ್ತಿದ್ದರೆ ನನಗೆ ತಿಳಿಸ್ಕೊಡಿ. ಇಲ್ಲಿ ಕಳಶ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಏನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೆಟೀರಿಯಲ್ಸ್ ಬೇಕಾಗುತ್ತೋ, ಹೂವು, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ಅಕ್ಷತೆ ಕಾಳು ಮಾಡೋದಕ್ಕೆ ಅಕ್ಕಿ, ನೆಲ್ಲು ಮತ್ತು ಕಳಶದ ಜೊತೆಗಿಡೋದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ಬೇಕಾಗುತ್ತೆ. ಅದು ಎಲ್ಲನೂ ಪ್ರತಿಯೊಂದು ಹುಡುಗ ಕಡೆಯವರೇ ತಂದು ಕೊಟ್ಟು ಹೋದರು. ಹಾಗೆ ಕಳಶ ಪೂಜೆ ಆದಮೇಲೆ ಅರಿಶಿನ ಶಾಸ್ತ್ರ ಮಾಡಬೇಕಲ್ವ. ಹುಡುಗ ಕಡೆಯವ್ರು ತಂದು ಕೊಟ್ಟಂಥ ಅರಿಶಿನ ಫಸ್ಟ್ ಇಡಬೇಕು, ಆಮೇಲೆ ತವ್ರ ಮನೆ ಅರಿಶಿನ ಇಡಬೇಕು. ಆ ಅರಿಶಿನ ಇಡೋದಕ್ಕೂ ಮುಂಚೆ ಕಳಶ ಪೂಜೆ ಮಾಡ್ತಾರಲ್ವ, ಅದಾದಮೇಲೆ ಹೊಸ್ಗೆ ಸಾಮಾನು ಏನಿರುತ್ತೆ ಹುಡುಗಿಗೆ ಹೊಸ್ಗೆ ಹಾಕೋದಕ್ಕೆ, ಆ ಸಾಮಾನು ಕೂಡ ಹುಡುಗ ಕಡೆಯವರೇ ತಂದು ಕೊಡ್ತಾರೆ. ಇಲ್ಲಿ ಕಳಶ ಪೂಜೆ ಮಾಡೋದಕ್ಕೋಸ್ಕರ ಕಳಶದ ಜೊತೆಗೆ ಏನೇನು ಇರ್ತಾರೆ, ಹೇಗೆ ಮಾಡ್ತಾರೆ ಅಂತ ಫುಲ್ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ. ನಾವು ಕಳಶ ಪೂಜೆ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ಮತ್ತು ಏನೇನು ಫಾಲೋ ಆಗ್ತೀವಿ ಅನ್ನೋದು ಇದರಲ್ಲಿ ನೋಡ್ತೀರಾ. ನಿಮಗೆ ಇಂಟ್ರೆಸ್ಟ್ ಇದ್ರೇ ನೋಡಿ. ನಿಮಗೇನಾದರೂ ಈ ವಿಡಿಯೋ ಹೊಸದು ಅಂತ ಅನಿಸಿದ್ರೆ ತಪ್ಪದೆ ನನಗೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ನೋಡಿ.
ಕಳಶ ಪೂಜೆ ಮಾಡೋದಕ್ಕೂ ಮುಂಚೆ ಸೋದರ ಮಾವ ಯಾರಿರ್ತಾರೆ ಅವರು ಇಲ್ಲಿ ಕಾಣಿಸ್ತಿದೆಯಲ್ಲ ಬಾಸಿಂಗಟ್ ಟೈಪು ಅದನ್ನು ಕಟ್ಟಬೇಕು. ಕಟ್ಟಿದಾದಮೇಲೆ ಕಳಶ ಪೂಜೆ ಮಾಡಬೇಕು. ಇದನ್ನು ತಾಳಿ ಕಟ್ಟಿದಾದಮೇಲೆ ತಾಳಿ ಜೊತೆಗೇ ಮಣಿ ಪೋಣಿಸ್ತಾರಲ್ವ ಅದುವರೆಗೂ ಇಟ್ಕೋಬೇಕಂತೆ. ನಮ್ಮಪ್ಪ ನಮ್ಮ ಜಾನ್ಸಿಗೆ ಸೋದರ ಮಾವ ಆಗಬೇಕು. ಸೊ ಅದಕ್ಕೆ ನಮ್ಮಪ್ಪ ಮಾಡ್ತಿದ್ದಾರೆ ಅದನ್ನೆಲ್ಲ. ಕಳಶ ಪೂಜೆ ಆಯಿತು. ನೆಕ್ಸ್ಟು ಅರಿಶಿನ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.